ಅಮ್ಮ ತೋರಿಸ್ತೀನಿ ಅಂದರೆ ನಮ್ಮ ಅತ್ತೆನ ತೋರಿಸ್ತೀನಿ, ಪರಿಚಯ ಮಾಡ್ಕೊಡ್ತೀನಿ ಅವ್ರ ಹೆಸರೇನು ಅಂತ. ಅಡುಗೆ ಮಾಡಲ್ವಂತೆ, ಮದ್ವೆ ಆದ್ಮೇಲೆ ಮನೇಲಿ ಕೆಲ್ಸದಲ್ಲಿ ಇಟ್ಕೋತಾಳಂತೆ. Hi guys, welcome back to a new vlog guys and your YouTube channel guys. ಇವತ್ತಿನ ವ್ಲಾಗ್ ನಾನು ಸುರಭಿ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಬಿಸಿಲು ಕಣ್ಣು ಬಿಡೋಕ್ಕಾಗ್ತಿಲ್ಲ. ಇವತ್ತಿನ ವ್ಲಾಗ್ ಏನು ಅಂತ ನಿಮ್ಗೆ ಗೊತ್ತಾಗಿದೆ. ಸುರಭಿದು ಮೂವಿ ರಿಲೀಸ್ ಆಗಿದೆ, ಅದು ಪ್ರೀಮಿಯರ್ ಶೋಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಮೊದಲೇ ಶೋಗೆ ಹೋಗ್ತಾ ಇದ್ದೀವಿ, ಹೋಗೋಣ. ಲೇಟ್ ಆಗಿಬಿಟ್ಟೈತೆ, ಮೊದಲೇ ನಡಿ ಗಾಡಿ ಓಡಿಸ್ಕೊ. ಬನ್ನಿ ಗೈಸ್ ಹೋಗೋಣ, ಅಲ್ಲಿ ಥಿಯೇಟರ್ ಹತ್ರ ಸಿಗ್ತೀನಿ. ಬನ್ನಿ. ಬಾಯ್ ಮಾಡ್ಬಿಡು. ಓಯ್ ಬಾಯ್ ಮಾಡ್ಬಿಡು. ಸುರಭಿ ಮೂವಿಯರ ಸೆಕೆಂಡ್ ಹೀರೋಯಿನ್ ಬಂದಿದ್ದಾರೆ ನೋಡಿ, ತೋರಿಸ್ತೀನಿ. ಒಂದು ಕ್ಲೋಸರ್ ಶಾಟ್ ಟರ್ನ್. ನೋಡಿ ಗೈಸ್, ಇವತ್ತು ಕಾಲ ಕೊಡ್ಬೋದ ಫೋಟೋ. ಇವರೇ ಗೈಸ್ ಸೆಕೆಂಡ್ ಹೀರೋಯಿನ್. ಹೆಂಗ್ ಕಾಣಿಸ್ತಿದೆ ಫೋಟೋ? ಮನೆಗೆ ಖಾಲಿ ಇತ್ತು ಗೋಡೆ, ಈಗ ಒಂಥರ ಯುನೀಕ್ ಆಗಿ ಕಾಣಿಸ್ತಿದೆ ಅಲ್ಲ. ಟಿಕೆಟ್ ಕೌಂಟರ್ ಕೊಂಡ್ಸ್ಬಿಟ್ಟಿದ್ದಾರೆ ಅವಳನ್ನ ನೋಡ್ರಿ. ಮೂವೀಸ್ ಎಲ್ಲ, ಬೇರೆ ಮೂವೀಸ್ ಎಲ್ಲ ರಿಲೀಸಿಂಗ್ ಇದೆಯಲ್ಲ, ಕ್ರೌಡ್ ಇದೆ, ಅದಕ್ಕೆ ಇನ್ನ ನೋಡ್ಮೇಲೆ ಖುಷಿ ಪಡ್ಬೇಕು ಅಷ್ಟೇ. ನೋಡಿದ್ಮೇಲೆ ಮಕ್ಳಾ, ನಾನ್ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಹೇಳ್ತೀರಾ? ನಿನ್ನ ಮೊದಲು ದಾಟ್ಬೇಕು. ಅದು ನಮ್ಮ ಅಣ್ಣನೇ ಆಗಿರ್ಲಿ, ನಮ್ಮ ಅಪ್ಪನೇ ಆಗಿರ್ಲಿ. ಇನ್ಮೇಲಿಂದ ನೀವು ಬೆಳೆಯೋ ಬೆಳೆನು ನಿಂದೆ, ಉಳೋ ಭೂಮಿನೂ ನಿಂದೆ. ಹೇಳ್ ಕಳ್ಸಿದ್ರೆ ನಾನೇ ಬತ್ತಿದ್ನಲ್ಲ. ಈ ಬಿಸಿಲಲ್ಲಿ ಬರ್ಬೇಕಿತ್ತ ನೀನು? ಓ, ಛತ್ರಿ ಇದ್ದು ಹಿಡ್ಕ ಬಂದಿಲ್ವಲ್ಲ ನೀನು? ಹಿಡ್ಕ ಬರ್ಬೇಕು ತಾನೆ? ದಡ್ಡಿ. ನಾನ್ ಹುಡ್ಕಾಯಿ ಬಿಸಿಲಲ್ಲಿ ಕಷ್ಟ ಪಡ್ತಿರ್ಬೇಕಾದ್ರೆ ನನಗೆ ಈ ಛತ್ರಿ ತೆಗೆಯಕ್ ಮನ್ಸೇ ಬರ್ಲಿಲ್ಲ. ನಾನಿಲ್ಲಿ ಹೊರಗಡೆ ಹೋಗಿ ಹೇಳಿ, ನೀವು ಹೇಳಿದ್ರಷ್ಟೇ ಈ ಸಿನಿಮಾದ ಟಾಕ್ ಬರೋದು, ಇಲ್ಲಾಂದ್ರೆ ಗೊತ್ತಾಗಕ್ ಚಾನ್ಸೇ ಇಲ್ಲ. ಪ್ಲೀಸ್ ನಿಮ್ಗೆಲ್ಲಾರು ಕೈ ಮುಗಿ ಕೇಳ್ಕೊತೀನಿ, ಹೊರಗಡೆ ನಿಮ್ಗೆ ಏನ್ ಅನ್ಸೋ ಅದನ್ನ ಫೀಲ್ನ ಹೇಳಿ ನಮ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ ಸಿನಿಮಾ ನೋಡಿದೀರಾ ಇವಾಗ ತಾನೆ? ಹೀರೋ ಮತ್ತೆ ನಿರ್ದೇಶಕರು ಇವರೇ, ಮಂಜು ಜಯರಾಜ್ ಅಂತ. ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಳ್ಳೆ ರಿವ್ಯೂ ಕೊಡಿ. ಹೊರಗಡೆ ಹೋಗಿ ಪ್ಲೀಸ್ ನಿಮ್ಮ ಸುತ್ತಮುತ್ತ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ದಯವಿಟ್ಟು ಹೇಳಿ ಬಂದು ಸಿನಿಮಾ ನೋಡ್ಲಿ. ರಿಕ್ವೆಸ್ಟ್, ಪರ್ಸನಲ್ ರಿಕ್ವೆಸ್ಟ್. ಸೋಷಿಯಲ್ ಮೀಡಿಯಾದೆಲ್ಲ ನಮ್ಗೊಂದು ಸ್ವಲ್ಪ ರಿವ್ಯೂ ಕೊಟ್ಟು ಎಲ್ಲಾರ್ಗು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟೇ ನಮ್ಗೆ. ನಾವೇನೇ ಪ್ರಮೋಷನ್ ಮಾಡಿದ್ರು, ಇವಾಗ ನೀವೇನ್ ಬಂದಿದ್ದೀರಾ ಎಷ್ಟು ಪ್ರಮೋಷನ್ ಮಾಡ್ಬೋದು. ಇನ್ಮೇಲೆ ಏನಿದ್ರು ನೀವ್ ಏನ್ ಮೌತ್ ಪಬ್ಲಿಸಿಟಿ ಮಾಡ್ತೀರಾ ಅದೇನೆ. ಪ್ಲೀಸ್ ಎಲ್ಲಾರು ಹೀರೋಯಿನ್ ಕೈಲಿ ಮಾತಾಡ್ತಿಲ್ಲ, ಹೀರೋಯಿನ್ ಮಾತಾಡಿ ಮಾಡ್ರಿ, ಮಾಡಿ ಡೈರೆಕ್ಟ್ ರಿಯಲ್ ಆರ್ಟಿಸ್ಟ್ ಇದ್ದಾರೆ. ಇನ್ನೊಂದು ಹೆಸರು ಇದೆ ಅಂತ ಗೊತ್ತಾಗಿದೆ ಈ ಮೂವಿ ನೋಡೋದ್ಮೇಲೆ. ನೋಡಿ, ಯಾಕಂದ್ರೆ ಫಸ್ಟ್ ಟೈಮ್ ಸುರಭಿನ ಬಿಗ್ ಸ್ಕ್ರೀನ್ ಎಲ್ಲರೂ ನೋಡಕ್ ಸಾಧ್ಯ. ಸೊ ದಯವಿಟ್ಟು ಎಲ್ಲರೂ ಗಂಟೆ ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ. ಮೂವಿನೂ ಚೆನ್ನಾಗಿದೆ, ಆಕ್ಚುಲಿ ಇವತ್ತು ಒಳ್ಳೆ ಕಥೆ ಇದೆ. ಯಾರು ಹೌದಾ? ಫುಲ್ ಬಿಸಿಲಿತ್ತ ಇಲ್ಲೇನು ಈ ತರನು ಇಲ್ಲ. ಅಲ್ಲಿ ಬರಡು ಭೂಮಿ ಇತ್ತು. ಯಾರ್ಯಾರು ಗೊತ್ತಾ? ಯಾರು ಈಗ ಮಾಡ್ದೆ, ಇವ್ರು ಈಗ ಬಂದ ಗೈಸ್. ಹೀರೋಯಿನ್ ಅಂತ ಹೇಳು. ಹೀರೋಯಿನ್ ನಡಿ, ಒಳಗಡೆ ರೇಗಿಸ್ತೀನಿ. ತಗೊಳ್ಳಿ ಫೋನು. ಬೇಡ, ನಮ್ದು ಇದು ಟೆಕ್ನಾಲಜಿ, ಎ ಟೆಕ್ನಾಲಜಿಯಿಂದ ಕೈಗಲ್ಲಿ ಕ್ಯಾಮ್ರಾ ಹಾಕೊಂಡಿದೀವಿ. ಮೇಡಮ್ ಟ್ಯೂಷನ್ ತಗೋತೀರಾ?
ಮೇಡಮ್ ಟ್ಯೂಷನ್ ಜಾಯ್ನ್ ಆಗ್ತೀನಿ ನಡ್ರಿ ಮೇಡಮ್. ಗೈಸ್ ಒಳಗಡೆ ರುಪ್ಪಿನ ಒಳಗೆ ಬಂದ್ಬಿಟ್ಟು ಹೆಂಗಿದ್ದಾಳೆ ಗೊತ್ತಾ ಗೈಸ್? ಅಪ್ಪ 2 ವರ್ಷದ ಸುರಭಿ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ ಗೈಸ್, ಸ್ಟೋರಿ ಚೆನ್ನಾಗಿದೆ. ಬಟ್ ಇವಳ ಚಿಕ್ಕ ಏಜ್ ಅಲ್ವಾ, ಬೇರೆ ತರ ಇದ್ದಾಳೆ. ಮೈನರ್ ನಾನು ಸಾರಿ ದೇವ ಅಲ್ಲ, ದೇವ ತಗೋ ಪೇಪರ್. ನಂಗೊಂದು ಹಸಿ ಪೇಪರ್ ಕೊಡಿ. ರೊಮ್ಯಾಂಟಿಕ್ ಸೀನ್ ಅಲ್ಲಿ ತೇಜು ಅಂತ ಕೂತಿದ್ಮೇಲೆ ಸಖತ್ತಾಗಿತ್ತು. ನಾನ್ ಆರಾಮಾಗೆ ನೋಡ್ತಾ ಇದ್ದೆ, ಇವ್ರೇನೆ ಇದ್ ಮಾಡಿದ್ದು. ನಂಗೆ ನಗ ಬಂದಿದ್ದೇನು ಗೊತ್ತ, ಇವಳು ಕೂದ್ಲು ಅದು ಇದು ಎಲ್ಲ. ಮೇಕಪ್ ಅಲ್ವಾ? ಅಯ್ಯೋ ನಡಿ 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 ಹೇಳ್ತೀನಿ ಮೇಲ್ಗಡೆ. ಅಯ್ಯೋ ರಾಮ, ಅವ್ರ ಅಮ್ಮನ್ ರಿವ್ಯೂ ಕೇಳೋಣ ಬನ್ನಿ ಗೈಸ್. ಎಲ್ಲ ಹೋಗೋದಿಲ್ಲ. ನಾನು ಅವಳು ಲಕ್ಕಿ, ಇವರು ಅವ್ರ ಅಮ್ಮ ಮರಿಗಳು ನೋಡಿ ಗೈಸ್. 7 ಇತ್ತು 4 ಆಗೋ ನೋಡಿ. ಅಯ್ಯ ಬಿಡ್ತಿಲ್ಲ ಗೈಸ್. ಎತ್ಕೊ ಬೈಲಿ. ಹೆಂಗಾಡ್ತೈತ್ ನೋಡಿ, ಕತ್ತೈತಿ ಈಗ್ಲೇ, ಇವಾಗ್ಲೂ ಕತ್ತ. ಯಾರು ತುಂಡಿದ್ದು? ಬಾ ಈ ಕಡೆ ಬಾ, ನೋಡೋಣ ಹೆಂಗ್ ಬರ್ತವೆ ಎಲ್ಲ. ಎಷ್ಕ ಬಾಯ್ಲಿ ಕ್ಯಾಮ್ರಾ ತೋರ್ಸ್. ಹತ್ರ ಬಾ. ಅವೈಲಬಲ್ ಗೈಸ್, ಬೇಕಂದ್ರೆ ತಗೊಳ್ಳಿ. ನೋಡಿ ಇದು. ಹೈ ಲಕ್ಕಿ, ನಿನ್ ಮಮ್ಮಿ. ಲಕ್ಕಿ ದೈಲೆ ನಿಮ್ ಮರಿ ಮಾರ್ತೀನಿ. ನಿಮ್ ಮರಿ ಮಾರಾಕ್ಲಾ? ನಿಮ್ಮ ಮಕ್ಳ ಮಾರ್ಲಾ ಹೇಳು. ನೋಡಿ ರ್ಯಾಟ್ ವೀಲರ್ ಅಂತೆ, ವಾಟರ್ ಓಡಿಸ್ಕೊತದೆ. ಹತ್ರ ಬೈಲೆ. ಇದು ನೋಡಿ, ಇದು ಕುಳ್ ವೀಲರ್. ಇದು ಹಾಲು ಕುಡಿಯಕ್ ಹೋಯ್ತಾವ ನೋಡಿ ಅವೆಲ್ಲ. ತಾಬೈಲಿ ಮಾಮ ಮಾರಾಕ್ತೀನಿ, ಕೊಡು ಮಾಮ. ಇಟ್ಕೊಂಡೋಯ್ತೀನಿ, ಕೊಡವಾ. ಇಟ್ಕೊಂಡ್ ಲಕ್ಕಿ, ಇಟ್ಕೊಂಡ್ ಬಾಯ್, ಇಟ್ಕೊಂಡ್ ಓಲಾ ಹಿಡ್ಕೋವಲ್ಲ. ಹೋಗತ್ತೆ ಈಗ ಸಾಕಾಗ ಹೋಗುತ್ತೆ. ನೋಡಿ ಇದು ಮರಿಗಳು ಚೆನ್ನಾಯ್ತಾ? ಫಿಲಮ್ ಅಲ್ಲಿ ಪಾಠ ಹೇಳ್ಕೊಡಿ ಸಾಲದು ಅಂತ ಇಲ್ಲಿ ಕುಣ್ಸ್ಕೊಂಡ್ ಪಾಠ ಹೇಳ್ಕೊಡ್ತಾವಳೆ. ಸೊ ಗೈಸ್ ಬನ್ನಿ, ಅವಳದೊಂದು ಸ್ವಲ್ಪ ಹೇಳ್ಕೊಡು. ಜಗಳ ಆಡ್ತಾವ ಅಲ್ಲ ಎಲ್ಲ ನೋಡಿ ಇದ್ ನೋಡಿ. ಇದು ಒಂಥರ ವಾಕಿಂಗ್ ಮಾಡ್ತೈತ್ ಕುಳ್ದು, ಹಿಂಗ ಅನ್ಬೇಕಂತ ಹಿಂಗ್ ಸಾವ್ರಬೇಕಂತ ಇವಳಿಗೆ. ಹೆಂಗ್ ಕಿರ್ಚಾಡ್ತಾಳೆ ಗೊತ್ತಾ? ಕೆಳಗಡೆ ನಾವು ಬರ್ನಿಲ್ಲ ಅಂದ್ರೆ ಇವಳು. ಗಾಯ್ಸ್ ಬನ್ನಿ ಗಾಯ್ಸ್, ಕೆಲ್ಸಗಳೈತೆ ಕೊಟ್ಬಿಟ್ಟು. ನಿನ್ನಂಗೆ ಅಲ್ವಾ, ಕೊಟ್ಬಿಟ್ಟು ಬಂದು ಪಾಸಿ ಮಾಡೋಣ. ಒಂದಿಷ್ಟೊತ್ತು ಮಲ್ಕೊಂಡು ನಾನು ಮನೆಗೆ ಹೋಗ್ತೀನಿ ಗಾಯ್ಸ್. ಆಗ್ತಿಲ್ಲ, ಕೆಲ್ಸಗಳೈತಿ ಇನ್ನ. ಬನ್ರಿ ಬೇಡ ಪ್ಯಾಂಟ್ ಬೇಗ ಅದನ್ನ ಚೆಲ್ಬಿಟ್ರು. ಅದಕ್ಕೆ ಬ್ರೋ ಕೆಳಗಡೆ ಊಟ ಮಾಡಿ ಅನ್ನೋದು ಅಂತ ಹೇಳ್ತಾರಮ್ಮ. ನೋಡಿ ಗಾಯ್ಸ್, ನಾನ್ ತಿದ್ದಿದ್ದು ತಟ್ಟೆ ಕಿದ್ಕೊಂಡು ತಿಂತಾವೆ. ಮಕನು ತೊಳ್ದಿಲ್ಲ ಅವಳು. ಅನ್ನ ಹಾಕ್ಸ್ಕೋ, ಚಪಾತಿ ಇವಳು ದೂರ ಇಟ್ಕೊಬಿಟ್ಲು. ಸಾಕ್ ಬಿಡಿ, ಆಮೇಲೆ ಹಾಕ್ತೀನಿ. ಏನ್ ಹಂಗೊಡಿತಾರ ಇವಳಿಗೆ. ಏನ್ ತಲೆ ಅಂದ್ರೆ, ಇವ್ಳು ಮರಿ ಹಾಕಿದಳು 4-5. ನಾವತ್ತು ಮೂವಿ ನೋಡ್ತಿದ್ರು ಟಿವಿಲಿ. ನೋಡ್ಬೇಕಾದ್ರೆ ಏನಾಯ್ತು, ಅದಕ್ಕೆ ಬಂದ್ಲು ಕದ ಬಡದ್ಲು, ಹಿಂಗ್ ಕೆರೀತಾಳೆ. ಹಿಂಗ್ ಕೆರೆದಾಗ ನಾವ್ ತಗಿನಿಲ್ಲ. ಅವ್ರ ಮರಿ ತಗೊಂಡ್ಬಿಟ್ಟು ಈ ಜಾಗದಲ್ಲಿ ಬಿಟ್ಬಿಟ್ಟು ಬಡ್ಕೊಳಂಗ್ ಮಾಡ್ಬಿಟ್ಟು ನಮ್ ಕೈಲಿ ಕದ ತಗ್ಸವಳಲ್ಲ. ಎಂತ ಬುದ್ಧಿ ನೋಡ್ರಿ. ಹೆಂಗ್ ಪುಣ್ಕೊಂಡ್ ಕಂಡ್ಬಿಡ್ತಾವಳೆ. ಏನು ಗೊತ್ತನೇ ಇಲ್ಲ. ಸೇಮ್ ನಿನ್ನಂಗೆ, ನೀನು ಹಂಗೆ ಆಡೋದು ಅಲ್ವಾ ಲಕ್ಕಿ? ನಿನ್ ಬುದ್ಧಿ ಕಲ್ಸ್ಬಿಟ್ಟ. ಇಲ್ಲ ಅದಕ್ಕೆ ಕಲ್ಸಿದೆ ಅಂತ ನಿನ್ ಬುದ್ಧಿಯ. ಹೆಂಗ್ ತಲೆ ಬಗ್ಸ್ಕೊತದೆ. ಲಕ್ಕಿ ಕುತ್ಕೋ ಸಿಟ್. ಗುಡ್ ಗರ್ಲ್. ಹಂಗ್ ಕುತ್ಕೋ. ಬಿಸ್ಕೆಟ್ ಬೇಕಾ? ತಡಿ ಬಿಸ್ಕೆಟ್ ತರ್ತೀನಿ. ಬಂದೇ ಹೊಡೆದಾಕ್ತೀನಿ ಬಾ. ನೋಡಿ ಬರ್ಬೇಡ ಗೈಸ್, ನೋಡಿ ಕರಿತೀನಿ ಒಳಗಡೆ. ಹೆಂಗ್ ಬರ್ತಾಳೆ ಬಾ, ಒಳಗಡೆ ಬಾ.
ಬಾ 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 ಬಾರೇ ಹೊಡೆಯಲ್ಲ ಬಾ ಬತ್ತೆಲ್ಲ ಹೆದ್ರಿಕೊಂಡು ಬಪ್ಪ ಇಡಿ ಇಡಿಯೇ ಬಾ ಕುತ್ಕೋ 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 ಸಿಟ್ ಕುತ್ಕೋ ಕೂತ್ಕೋ ಹೈ ಬಾಯಿ ಹಾಕ್ಬಿಟ್ರೆ ನೋಡಿ ಹೈ ಕುತ್ಕೋ ಕುತ್ಕೋ ಹಾ ನಡ್ರಿ ಅವಳಿಗಿಲ್ಲ ಅವಳಿಗೆ ಅವಳು ಕುಳ್ಳಿಗಿಲ್ಲ ಐ ನಡಿ 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 ಅವ್ರಿಗೊಂದು ಹಾಕಿ ಕುತ್ಕೋ ಕುತ್ಕೋ ಕುಣ್ಸೋಣ ನೋಡಿ ಗಾಯ್ಸ್ ನಾಯಿದು ಬುದ್ಧಿ ಅಂದ್ರೆ ಹಿಂಗ್ ಬುದ್ಧಿ ಕಲ್ತವ್ರೆ ತಗೋ ನೀನ್ ಅವಳಿಗೆ ಹಾಕ್ಬಿಡು ಕರ್ಗಿ ಜನ ಅಯ್ಯೋ ಹೈ ಕೊಟ್ರಿ ನಡಿ ಸಾಕು ನಡಿ 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 ಲಾಕ್ ಹಾಕೋ ತಗೋ ಗೈಸ್ ನೋಡಿದ್ರಲ್ಲ ಇದೇನು ಭಯ ಹಾಕ್ಬಿಟ್ರೆ ಮುಗೀತು ಗೈಸ್ ಇವು ಲಾಕ್ ಹಾಕಿ ಒಳಗೆ ಇಟ್ಬಿಡು ಏಯ್ ಲಕ್ಕಿ ಬನ್ನಿ ಗೈಸ್ ಹಂಗೆ ಆಚೆ ಸುರಭಿಯವರಮ್ಮ ನಾವೆಲ್ಲ ಒಂದು ವಾಕ್ ಹೋಗಿ ಬರೋಣ ಅಂದ್ರೆ ಅಡುಗೆ ಮಾಡಲ್ವಂತೆ ಮದ್ವೆ ಆದ್ಮೇಲೆ ಮನೇಲಿ ಕೆಲ್ಸದಲ್ಲಿ ಇಟ್ಕೋತಾಳಂತೆ ನಾನ್ ಅಡ್ಗೆ ಮಾಡ್ಬೇಕಂತೆ ಹಾ ಏನಾರ ಅನ್ಬೇಕು ಅವ್ರ ಅಮ್ಮ ನಗಾಡ್ತೈತ್ ನೋಡ್ರಿ ಡೈಲಿ ಕಷ್ಟಪಟ್ಟು ಎದ್ದು ಅಡ್ಗೆ ಮಾಡ್ತಿರೋ ನಾನು ಹೇಳ್ತಾ ಇರೋದು ಅವ್ರು ಅಡ್ಗೆ ಮಾಡ್ಬೇಕು ಅಂತ ಎಷ್ಟು ಧೈರ್ಯ ನೋಡಿ ಗೈಸ್ ಇವ್ರೇನ ಮತ್ತೆ ಹೆಂಗಿದಾರಲ್ವ ಇನ್ನ ಹಿಂಗಾಗಿ ಇವಳು ನೋಡ್ರಿ ಆಲೆ ಏಜ್ ಆಗ್ಬಿಟ್ಟೈತೆ ಮಗಳಿಗೆ ಯಾವತ್ತು ಬ್ಲಾಗಲ್ಲಿ ನೋಡಿಲ್ಲ ಅನ್ಸುತ್ತೆ ನೀವು ಹೊಸ ಸಬ್ಸ್ಕ್ರೈಬರ್ಸ್ ಯಾರು ನೋಡಿರಲ್ಲ ಮತ್ತೇನ ನಿಮ್ಮ ಅಮ್ಮನ ನಾನು ಹೇಳ್ಕೊಟ್ಟಿದ್ದು ಗಾಯ್ಸ್ ಹತ್ತೇನಿ ಅಂತ ನಾನು ಅಮ್ಮ ಅಂತಾನೆ ಕರೆಯೋದು ಇವಳು ಹೇಳಿಲ್ಲ ಅಂತ ಹತ್ತೀನಿ ಬಾ ಎದ್ದು ಹಿಡ್ಕೊ ನಡಿ ಹಿಡ್ಕೊಂಡು ಏನ್ ಕೇಳಿಸ್ತು ಕಮೆಂಟ್ ಹಾಕ್ತಾರೆ ಗಾಯ್ಸ್ ಇವಳೇನೋ ಬೈಲು ನೀವು ಅನ್ಕೊಂಡಿರೋ ಅಷ್ಟಲ್ಲ ಇವಳು ಸುರಭಿ ನೆಕ್ಸ್ಟ್ ಲೆವೆಲ್ ಇವಳು ಇಳಿ ನಡಿ ಬಾ ಬಾ ತಗೋ ಹಿಡ್ಕೋ ನನ್ ಮೇಲೆ ಲವ್ ಇದ್ರೆ ಹಿಡ್ಕೋ ತೂಕ ಆಯ್ತಾ ಅಯ್ ಗೈಸ್ ಹಿಂಗೆ ಕೆಲಸ ಮಾಡ್ಸೋದು ಲವ್ ಇದ್ರೆ ಹಿಡ್ಕೊ ಅಂತ ಹೇಳೋದು ನೋಡು ಹೆಂಗ್ ಹೋಗ್ತೈತಿ ಮಮ್ಮಿ ನಾನು ಅಲ್ಲಿಂದ ಹಿಡ್ಕೊ ಬಂದಿಲ್ಲ ಅಲ್ಲೋಡಿ ಗೈಸ್ ಹೆಂಗ್ ಹಿಡ್ದೋಡು ಹಿಂದ್ಗಡೆಯಿಂದ ಹೆಂಗ್ ಕಾಣ್ತದ ನೋಡ್ರಿ ಹಾ ಹಸುನ ಏನಂತ ನಡ್ರಿ ತಿಳ್ದ್ಬಿಟ್ಟತ್ತು ಐ ನಡಿ ಅವ್ ಸರಿ ಪಾಪ ಕರಿ ಎಗಣ ಕಣ್ಣಂಗ್ ಕಾಣ್ತಾಳ ಗೈ ಸುರಭಿ ಹ್ಮ್ ತನ್ಗಿಲ್ಲ ಅಂದ್ರೂ ಬೇರೆಯವ್ರಿಗೆ ತಿನ್ನಿಸ್ತಾಳೆ ನಾಯಿಗ್ ಬಿರಿಯಾನಿ ಹಾಕಿದ್ಲು ಹಾ ಬಟ್ ನನ್ಗೆ ಕೊಡಲ್ಲ ಮಾಡ್ಕೊಡಲ್ಲ ಮನುಷ್ಯಗೆ ನೋವು ಇರುತ್ತೆ ಪ್ರಾಣಿಗಳ ಏನಿರುತ್ತೆ ಮನುಷ್ಯರಿಗೆ ಏನಿರುತ್ತೆ ಅದೇ ತಿನ್ನಕ್ಕೆ ಹೇಳಂಗಂತ ತಿನ್ನಕ್ಕೆ ಎಲ್ಲ ಇರುತ್ತೆ ಅದೇ ಪಾಪ ಅವಕ್ಕೆ ಏನಿರುತ್ತೆ ಅವ್ರು ದುಡಿಯಕ್ ಹೋಗಲ್ಲ ಏನಿಲ್ಲ ಹಾ ಮನುಷ್ಯರು ದುಡ್ಕೊಂಡವ್ರು ತಿನ್ನ ಮತ್ ನೀನ್ ದುಡಿತಲ್ಲ ಅಮ್ಮ ನಿಜ ತಾನೆ ಇವಳೇನಲ್ಲ ಮನುಷ್ಯ ಆದ್ರೆ ದುಡ್ಕೊಂಡ್ ತಿನ್ಬೋದು ಪ್ರಾಣಿ ಏನ್ ದುಡ್ಕೊಂಡ್ ತಿನ್ನುತ್ತೆ ಮತ್ತೆ ಇವಳು ದುಡಿತಾನೆ ಇಲ್ಲ ಮತ್ತೆ ಬೆಳಗ್ಗೆ ಹೇಳ್ತಿ ಮನಿ ಕತ್ತಿ ಇತ್ಲಾಕ್ತಿರಿಕೋ ಹಾ ಹಾ ಓಯ್ ಗೈಸ್ ಅಷ್ಟೇ ಅವ್ರದ್ದು ಮಾತೇ ಇಲ್ಲ ನಾಯ್ಸ್ ಇಲ್ಲ ಗೈಸ್ ಬನ್ರಿ ಸುರಭಿ ಅವ್ರಮ್ಮ ತೋರಿಸ್ತೀನಿ ಅಂದ್ರೆ ನಮ್ಮ ಅತ್ತೆನ ತೋರಿಸ್ತೀನಿ ಪರಿಚಯ ಮಾಡ್ಕೊಡ್ತೀನಿ ಅವ್ರ ಹೆಸರೇನು ಅಂತ ಹಳೆ ಬ್ಲಾಗ್ ಹಳೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿದೆ ಈಗ ಹೊಸ್ದಾಗಿ ಯಾರು ಸಬ್ಸ್ಕ್ರೈಬರ್ ಆಗಿ ಯಾರು ಗೊತ್ತಿಲ್ಲ ಅನ್ಕೋತೀನಲ್ಲಪ್ಪ ಗೊತ್ತಿಲ್ಲ ನೋಡಿ ಫೋನಲ್ಲಿ ಬ್ಯುಸಿ ಇದ್ದಾರೆ ಮತ್ತೆ ಹೇಳ್ಬಿಡ್ರಿ ಎಲ್ಲ ಕಮೆಂಟ್ ಬರುತ್ತೆ ನೋಡ್ರಿ ಆ ಗೋಲ್ಡ್ ಶಾಪ್ ಹಂಗೆ ಅಂತಿದ್ದ ಅಕ್ಕ ತಂಗಿ ತರ ಕಟ್ತವ್ರೆ ಅಂತ ನಿಮ್ಮ ಇವ್ರ ಹೆಸರು ಸುಶೀಲಾ ಅಂತ ನಮ್ ಸುರಭಿ ಅವ್ರಮ್ಮ ನಂಗೆ ಅಪ್ಕಮಿಂಗ್ ಆಗೋ ಅತ್ತೆ ಇವ್ರು ಎಲ್ಲ ಕೇಳ್ತಿರಲ್ಲ ಮನೆಗೆ ಗೊತ್ತಾಗುತ್ತಂತ ನೋಡ್ರಿ ನೀವ್ ಹೇಳ್ಬಿಡಿ ಅಮ್ಮ ಏನಂತ ಹೇಳಿ ನೀವ್ ನಾವ್ ಲವ್ ಮಾಡ್ತಿರೋದು ವಿಡಿಯೋ ಮಾಡ್ತಿರೋದು ಗೊತ್ತಾಗ್ತಲ್ಲ ಗೊತ್ತು ಹ್ಮ್ ಮದ್ವೆ ಮಾಡ್ಬೇಕಂತಾನು ಇದೀವಿ ಹ್ಮ್ ಟೈಮ್ ತಗೊಂಡಿದಾರೆ ನಿಧಾನಕ್ಕೆ ಮಾಡೋಣ ಅಂತ ನಾನು ಸುಮ್ಮನೆ ಇದೀನಿ ಸೊ ಗೈಸ್ ಇವಾಗ ಕ್ಲಾರಿಫೈ ಆಗ್ತದೆ ನಿಮ್ಗೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್ ನಾನು ಬೇರೆ ಮನೆಗೆ ಹೋಗ್ಬೇಕು ಕೆಲಸ ಐತೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಟಾಟಾ ಸಿ ಯು ಗೈಸ್ ಬಾಯ್
ಮೂವಿ ನೋಡ್ಕೊಂಡು ಇವಾಗ ಎಲ್ಲ ಬಂದಿದೀವಿ, ಒಬ್ಬೊಬ್ರದ್ದು ರಿವ್ಯೂ ಕೇಳೋಣ ಬನ್ರಿ. ಜೆನ್ಯೂನ್ ರಿವ್ಯೂ ಕೊಡು ಬ್ರೋ, ಚೆನ್ನಾಗಿತ್ತು ಬ್ರೋ ಮೂವಿ. ಚೆನ್ನಾಗಿದೆ. ನನಗೆ ಇಷ್ಟ ಆಗಿದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಸುರಭಿ ಅವರ ಆಕ್ಟಿಂಗ್. ನಮ್ಮ ಸುರಭಿ ಅವರ ಹೆಸರು ಬೇರೆ ಇದೆ, ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಮೂವಿ ನೋಡಿ. ಆಮೇಲೆ ಇನ್ನೊಂದೇನೋ ಹೇಳ್ಬೇಕು ಅನ್ಕೊಂಡೆ, ಏನದು ಎಜುಕೇಶನ್ ಇಂಪಾರ್ಟೆಂಟ್ ತಿಳ್ಕೊಬೇಕು ಅಂದ್ರೆ ಮೂವಿ ನೋಡಿ, ಚೆನ್ನಾಗಿದೆ. ಟೀಚರ್ ಅಮ್ಮ ಹೇಳಿ. ಅದೇ ನಾನ್ ನೀವ್ ನೋಡ್ಬೇಕಂತಂದ್ರೆ ಅಲ್ಲಿಗೆ ಹೋಗ್ಬೇಕು. ನನ್ನ ನೀವು ನೋಡ್ಬೇಕು ಗಾಯ್ಸ್, ತಲೆ ಕೆಟ್ಟೋಗ್ಬಿಟ್ಟಿದೆ ಗಾಯ್ಸ್. ಅವ್ನು ನೀವ್ ಹೇಳಿ ಮಮ್ಮಿ. ನಾನೇನ್ ಹೇಳಲ್ಲ. ಹೇಳಿ, ಏನನ್ನಿಸ್ತು ಹೇಳ್ರಿ, ಪರವಾಗಿಲ್ಲ, ರಾಜಕೀಯದ ಇದ್ದೀರಾ. ನೀವ್ ಹಂಗ ಇದ್ ಮಾಡ್ಬಿಟ್ಟು ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ? ಸೊ ಗೈಸ್, ನಾನೊಂದು ಹೇಳ, ಸುಮ್ಮನೆ ಇದು ಕಾಮಿಡಿ ಮಾಡ್ತಿರೋದು. ಸುರಭಿ 2 ವರ್ಷದಿಂದ ಹೆಂಗಿದ್ಲು ಅಂತ ಗೊತ್ತಾಗ್ಬೇಕಾ, ಮೂವಿ ನೋಡಿ ಚೆನ್ನಾಗಿದೆ. ಪ್ಲಸ್ ಎಲ್ಲ ಸಪೋರ್ಟ್ ಮಾಡ್ರಿ, ಚಾರ್ಜರ್ ಇಟ್ಕೊಂಡ್ರೆ ಕರೆಂಟ್ ಹೊಡೆಯುತ್ತೆ. ಆಕ್ಟಿಂಗ್ ಚೆನ್ನಾಗಿದೆ, ಬಟ್ ಏನಂದ್ರೆ ಎಲ್ಲ ಚೆನ್ನಾಗಿದೆ ಗೈಸ್. ಏಜ್ ಅಲ್ಲ 18 ಇಯರ್ಸ್ ಅನ್ಕೋತೀನಿ, 17 ನಾವಾಗ. ಓ ಏಜ್ ಆಗಿಲ್ಲ ಅನ್ಬಿಟ್ಟು ಹೋಗ್ಬಿಟ್ಟಿದ್ರು. ಅದಕ್ಕೆ ಸೂಟ್ ಆಗ್ತೀನಿ ಅಂತ. ಆದ್ರೂನು ಆದ್ರೆ ಲಾಸ್ಟ್ ಮದ್ವೆ ತರ ರೆಡಿ ಆಗ್ತಾಳೆ ಮದ್ವೆಗೆ. ಈಗ ಅವಾಗಿಂದಾನೆ ಪ್ರಾಕ್ಟೀಸ್ ಮಾಡೋಳೆ ಏನ್ ಮದ್ವೆ ಆಗೋದಿಕ್ಕೆ. ಆ ಮದ್ವೆ ಹೆಣ್ಣು ಸೀನ್ ನೋಡ್ರಿ, ಸಾಕಾಗೈತೆ. ಅದು ಇಬ್ರು ಇನ್ನ ಚೆನ್ನಾಗಿತ್ತು ಆ ಸೀನು, ಕಟ್ ಮಾಡ್ಬಿಟ್ಟವ್ರೆ. ನಾನು ಅದೆಲ್ಲ ಕಿಚ್ಚಾಡತ್ತೀನಿ, ಅದೆಲ್ಲ ಹಾಕಿದ ಅದ್ ಹಾಕೋರೆ. ಸೊ ಗೈಸ್, ಚೆನ್ನಾಗಿದೆ ಮೂವಿ, ಎಲ್ಲ ಥಿಯೇಟರ್ಗೆ ಹೋಗಿ ನೋಡ್ರಿ. ಮತ್ತೆ ಏನ್ ಮಾತಾಡು, ನಮ್ಮ ಮನೆ ಮುಂದೆ ಫ್ಲೆಕ್ಸ್ ಹಾಕ್ಸೋಣ ಅಂತ ಇದೀನಿ ಗೈಸ್. ಸುರಭಿ ಹಾಕ್ಸಪ್ಪ, ಇಲ್ಲ ಚೆನ್ನಾಗೈತೆ ಮೂವಿ, ನಂಗೆ ಇಷ್ಟ ಆಯ್ತು. ನಮ್ಮ ಸಾಂಗ್ ಇಷ್ಟ ಆಯ್ತು. ಯಾವ್ದು ಸಾಂಗ್ ಲಿರಿಕ್ ಇಷ್ಟ ಆಯ್ತು ಅಂತ ನಾನು ಹೇಳ್ತಿರೋದು. ಮುದ್ದು ನನ್ನ ಹುಡುಗ ನೀನು ಅಂತ ಸುರಭಿ, ಅದೇ ಲಿರಿಕ್ ಇಷ್ಟ ಆಯ್ತು ನನ್ಗೆ, ಚೆನ್ನಾಗಿತ್ತು. ಹೇಳ್ರಿ ನೀವು, ಎಲ್ಲ ಚೆನ್ನಾಗಿದೆ ಮೂವಿ, ಮಾತಾಡ್ರಿ ಏನಾದ್ರು. ಏನ್ ಹೇಳಿ ಎಲ್ಲ ಕೇಳ್ತವ್ರೆ ಆಯ್ತಾ, ನಮ್ ಫ್ಯಾಮಿಲಿ ಕಡೆಯಿಂದ ಹೆಂಗ್ ರೆಸ್ಪಾನ್ಸ್ ಸಿಕ್ತು ಅಂತ. ನಮ್ ಡ್ಯಾಡಿ ಆಗಿದ್ಲು ಆಕ್ಟಿಂಗ್ ಇಲ್ವಾ ಅವಾಗ ಫಸ್ಟ್ ಟೈಮ್ ಅವಳಿಗೆ ಇಂಟ್ರೆಸ್ಟ್ ಆಗಿ ಹೋದ್ರು ಮಾಡೋಣ. ಅಯ್ಯೋ ಕರ್ಗಾಗೋಳೆ ಬಿಸ್ಲಲ್ಲಿರೋ ಬಿಸ್ಲಿಗೆ. ಅಯ್ಯೋ ನನ್ ಬೆನ್ನು ಇನ್ನ ಹೋಗಿಲ್ಲ ಅಲ್ಲಿ ಬಿಸ್ಲು ಅಲ್ಲ, ಸಿಕ್ಕಾಬಿಟ್ಟೆ ಬಿಸ್ಲಿತ್ತು. ಹೋಗಿದ್ ದಿನ ಒಂದ್ ಬಟ್ಟೆಲಿ ಅದೊಂದೇಲೆ ನಾನ್ ಚೆನ್ನಾಗಿರೋದು, ಅದು ನೆಕ್ಸ್ಟ್ ಡೇ ನೋಡಿದ್ರೆ ನಾನೇ ಅಲ್ಲ ಹೋಗಿದ್ದೀನಿ. ಹುಡುಗಾಗಿದ್ದ ಇಲ್ಲ ನೋಡಿ, ತಿಂತಾರೆ ಇದು ಇದ್ರ ಥೈಲ್ಯಾಂಡ್ ಮಾಡ್ತಾಳೆ ಫ್ರೆಂಡ್ಸ್. ಸುರಭಿ ತಿನ್ಬಿಟ್ಟು ಅಲ್ಲೆಲ್ಲ ತಿನ್ನಕ್ಕೆ ಇದನ್ನ ಇದು ಚೈನೀಸ್ ಹೆಂಗೆ ಹೆಂಗೆ ಅಲ್ಲ, ಏನಾದ್ರು ಆವಾಗಿವ್ ಹಾಕ್ಬಿಟ್ಟಿದ್ರೆ ತಗೋಬೇಕೆ? ಏನ್ ಆಗಲ್ಲ ಬಿಡೋಬ್ರು, ತಿನ್ರಿ. ಅಲ್ಲ ಇದು ಗ್ರೀನ್ ಮಾರ್ಕ್ ಆಯ್ತಾ? ಗ್ರೀನ್ ಮಾರ್ಕ್ ವೆಜ್, ಅದು ರೆಡ್ ಮಾರ್ಕ್ ಇದ್ರೆ ನಾನ್ ವೆಜ್. ಹೌದಾ, ಎಲ್ಲ ಗ್ರೀನ್ ಮಾರ್ಕ್ ಎಲ್ಲ ಐತೆ? ಅಲ್ಲಲ್ಲ, ಅಲ್ಲಿ ಮತ್ತೆ ಇಲ್ಲ, ರೆಡ್ ಮಾರ್ಕ್ ಇದ್ರೆ ನಾನ್ ವೆಜ್. ಇಲ್ಲಿ ಗ್ರೀನ್ ಮಾರ್ಕ್ ಇದ್ರೆ ನೋಡಿ ಗೈಸ್, ಈ ತರ ಗ್ರೀನ್ ಮಾರ್ಕ್ ಇದ್ರೆ ವೆಜ್ ಅಂತೆ, ಈ ತರ ರೆಡ್ ಮಾರ್ಕ್ ಇದ್ರೆ ನಾನ್ ವೆಜ್ ಕಂಟೆಂಟ್. ಇನ್ನೊಂದೈತೆ ಎಲ್ಲೋ, ಹಾ ಎಲ್ಲೋ ಇದ್ರೆ ಎಗ್ ಕಂಟೆಂಟ್ ಇರುತ್ತೆ ಅಂತ. ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ. ತುಂಬಾ ತಿಳ್ಕೊತಾರೆ. ನಾನೇ ಯಾವಾಗ ತಿಳ್ಕೊಂಡಿದ್ದು ಅಂದ್ರೆ, ನಾವೊಂದ್ ಕುಲ್ಫಿ ಶಾಪ್ ಇಟ್ಟಿದ್ವಿ ಅವಾಗ, ಅಲ್ಲಿ ಯಾರೋ ಬಂದ್ಬಿಟ್ಟು ಗ್ರೀನ್ ಮಾರ್ಕ್ ಇದೆಯಾ ಅಂದ್ರು. ನಾನು ಇದೇನ್ ಗ್ರೀನ್ ಮಾರ್ಕ್ ಅಂತ, ಗ್ರೀನ್ ಮಾರ್ಕ್ ಅಂದ್ರೆ ಏನ್ ಸರ್ ಅಂತ ನಾನು. ಗ್ರೀನ್ ಮಾರ್ಕ್ ಅಂದ್ರೆ ಪ್ಯೂರ್ ವೆಜ್ ಅಂತ, ಅದು ಸರ್ಟಿಫೈಡ್ ಆಗಿರುತ್ತೆ FSSAI ಇಂದ, ಅಂದ್ರೆ ಫುಡ್ ಫುಲ್ ವೆಜ್. ಇದು ಸರ್ಟಿಫಿಕೇಟ್ ಆಗಿದ್ರೆ ಗ್ರೀನ್ ಮಾರ್ಕ್ ಕೊಡ್ತಾರೆ, ಎಲ್ಲ ಎಗ್ ಕಂಟೆಂಟ್ ಇದ್ರೆ ಎಲ್ಲೋ ಮಾರ್ಕ್ ಕೊಡ್ತಾರೆ ಅಂತ ಅದು ಪ್ಯಾಕೆಟ್. ಅವಾಗ ನಾನ್ ತಿಳ್ಕೊಂಡಿದ್ದು ಹಿಂಗೆ. ಸೊ ನೀವು ಪ್ಯೂರ್ ವೆಜ್ ತಿನ್ಬೇಕು ಎಲ್ಲಾದ್ರೂ ಹೊರಗಡೆ ಹೋದಾಗ ಅಂದ್ರೆ ಗ್ರೀನ್ ಮಾರ್ಕ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀನು ಅದೇ ಆ ಮಾರ್ಕ್ ನೋಡಲ್ಲ, ಅವಳು ತಿನ್ಬೇಕಾದ್ರೆ ಮಾರ್ಕ್ ಇದ್ರೆ ಸಾಕು, ಕರ್ಮ ಕರ್ಮ ಅನ್ಬೇಕು ಅಲ್ಲ? ಅಷ್ಟೇ ನಮ್ದು. ಅಷ್ಟೇ ಗೈಸ್. ಮೂವಿ ಮಾಡಿರ್ಬೇಕಿತ್ತು. ನಾನ್ ಮಾಡಿದಿದ್ರೆ ಹೆಂಗಿರ್ತಿದೆ ಹೇಳು, ತೋರ್ಸ್ಲಾ? ಗೈಸ್ ನಾನ್ ಮಾಡಿದ್ರೆ ಆಟಿಟ್ಯೂಡ್ ಮೂವಿ BGM ಇರೋ ಸಾಂಗ್ ನ ಗೈಸ್ ಮಾಡೋದು. ಅದೇ ತೇಜುನ ನಾನ್ ಸಿಗಕ್ಕೂ ಮುಂಚೆ ಹೆಂಗಿದ್ರು ಅಂತ ಹಾಕ್ತೀನಿ, ತೋರಿಸ್ತೀನಿ ಗೈಸ್, ಹಾಕ್ತೀನಿ ನೋಡಿ, ಹಾಕ್ತೀನಿ ನೋಡಿ, ಒಂದು ರೀಲ್ಸ್ ಹಾಕ್ತೀನಿ ನೋಡಿ ಗೈಸ್, ಇಲ್ಲಿ ಹೆಂಗಿದೀನಿ, ಇರೋ ತರ ಇದ್ದೀನಿ ಅಂತ ಹಾಕ್ತೀನಿ.
ಅಲ್ವಾ ಬ್ರೋ? ಈಗ ಒಂಚೂರು ನಾನ್ ಫಸ್ಟ್ ಇವ್ರಿಬ್ರು ವಿಡಿಯೋ ನೋಡಿದಾಗ ಇಬ್ರು ಪ್ಯಾದಗಳೇ ರೈಲ್ವೆ ಸ್ಟೇಷನ್ ವಿಡಿಯೋ. ಅದ್ರಲ್ಲೂ ಆಗಿರ್ತಿದ್ದ ಅವಾಗ್ಲೇ ನನ್ ಅದು ಒಮ್ಮೆ ಚಾರ್ಜ್ ಅವನು ವಿಡಿಯೋದಲ್ಲಿ ಇರೋ ಚಾರ್ಜ್ ಹಾಕೋದಕ್ಕೆ ನೋಡು, ಚಾರ್ಜ್ ಹಾಕ್ಬೇಕು ಅಂತ ಹೇಳ್ತಾನೆ ಮಾಡ್ತಾನೆ. ಇದಾಕಿ ಇದೆಲ್ಲ ಹಾಕಲ್ಲ, ಆಟಿಟ್ಯೂಡ್ ಹಾಕ್ತೀನಿ ತಡಿ.